ನೋಡಿ, ಒಂದ್ ಕಡೆ ಸಿಐಡಿ, ಮತ್ತೊಂದ್ ಕಡೆ ಮ್ಯಾಜಿಸ್ಟ್ರೇಟ್ ತನಿಖೆ ಎರಡೂ ಕೂಡ ಚುರುಕುಗೊಂಡಿದೆ. ಡಿಸಿ ಜಗದೀಶ್ ನೇತೃತ್ವದಲ್ಲಿ ಕಾಲ್ತುಳಿತ ಕೇಸ್ನ ತನಿಖೆ ಆಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಈಗ 15 ದಿನದೊಳಗೆ ವರದಿ ಕೊಡಬೇಕು ಅಂತ ಸೂಚನೆ ಸಿಕ್ಕಿದೆ. ಹೀಗಾಗಿ ಕಾಲ್ತುಳಿತದ ಕಾರಣವನ್ನ ಹುಡುಕೋದಕ್ಕೆ ಡಿಸಿ ಮುಂದಾಗಿದ್ದಾರೆ. ಗಾಯಾಳುಗಳು, ಪ್ರತ್ಯಕ್ಷದರ್ಶಿಗಳ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಜೂನ್ 11ರಂದು ಹಾಜರಾಗಿ ಹೇಳಿಕೆ ಕೊಡೋದಕ್ಕೆ ನೋಟಿಸ್ ಅನ್ನ ಕೊಡಲಾಗಿದೆ. ಅಂದ್ರೆ ಮೃತಪಟ್ಟಂತ ಕುಟುಂಬಸ್ಥರೇನಿದ್ದಾರೆ ಅವರು ಕೊಡುವಂತ ಹೇಳಿಕೆಯನ್ನ ಇಲ್ಲಿ ಆಧಾರವಾಗಿ ಇಟ್ಕೊಳ್ಳುವಂತ ಕೆಲಸ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಗಾಯಾಳುಗಳಿಗೂ ಕೂಡ ಗೊತ್ತಿರುತ್ತೆ ಅಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೀತು, ಏನಾಯ್ತು. ಆಮೇಲೆ ಈಗ 21 ಗೇಟಲ್ಲಿ 3 ಗೇಟ್ ಯಾಕೆ ತೆಗೆದಿದ್ರು, ಆಮೇಲೆ KSCA ಸಿಬ್ಬಂದಿಗಳೇನಿದ್ದಾರೆ ಅವರನ್ನ ವಿಚಾರಣೆ ಮಾಡೋದಕ್ಕೆ, ಆಮೇಲೆ 4 ಜನ ಆರೋಪಿಗಳನ್ನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನು ಮಾಡೋದಕ್ಕೆ ಒಂದ್ ಕಡೆ CID ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಸಿದ್ಧತೆಗಳಾಗ್ತಾ ಇದೆ. ಅದರ ಜೊತೆಗೆ ಈಗ 15 ದಿನದೊಳಗೆ ವರದಿಯನ್ನ ಕೊಡೋದಕ್ಕೆ ಸೂಚನೆ ಏನು ಕೊಡಲಾಗಿದೆ. ಆ ನಿಟ್ಟಿನಲ್ಲಿ ಈಗ ಜೂನ್ 11ರಂದು ಗಾಯಾಳುಗಳು ಮತ್ತು ಮೃತರ ಕುಟುಂಬಸ್ಥರೇನಿದ್ದಾರೆ ಅವರ ಹೇಳಿಕೆಯನ್ನ ಪಡೆಯೋದಕ್ಕೆ ಇಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಆಲ್ರೆಡಿ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಘಟನಾ ಸ್ಥಳದ ಪರಿಶೀಲನೆಯನ್ನು ನಡೆಸಿದ್ದಾರೆ ಡಿಸಿ ಜಗದೀಶ್. ಅವರ ನೇತೃತ್ವದಲ್ಲಿ ಕಾಲ್ತುಳಿತ ಕೇಸ್ನ ತನಿಖೆ ನಡೀತಾ ಇದೆ. ಆಮೇಲೆ ಒಂದಷ್ಟು ವಿಪಕ್ಷಗಳ ಆರೋಪಕ್ಕೆ ಅಥವಾ ಕುಟುಂಬಸ್ಥರು ಮಾಡ್ತಾ ಇರುವಂಥ ಆರೋಪಗಳಿಗೆ ಪುಷ್ಟಿ ನೀಡುವಂತಹ ಒಂದಷ್ಟು ಪತ್ರಗಳು ಕೂಡ ಸಿಕ್ಕಿತ್ತು. ಆಮೇಲೆ ನಿನ್ನೆ DCP ಅವರು ಬರೆದಿದ್ದಂತಹ ಪತ್ರ ಇದೆಯಲ್ಲ, ಆ ಪತ್ರದಲ್ಲೂ ಕೂಡ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡುವಂಥ ಕೆಲಸ ಆಗಿತ್ತು. ಏಕಾಏಕಿ ಈ ಥರ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಸ್ವಲ್ಪ ಸೆಕ್ಯೂರಿಟಿ ಕೊಡೋದಕ್ಕೆ ಕಷ್ಟ ಆಗುತ್ತೆ, ಸಿಬ್ಬಂದಿಗಳನ್ನು ನೇಮಿಸಬೇಕು, ಆಮೇಲೆ ನಮಗೆ ಸ್ವಲ್ಪ ಸಿಬ್ಬಂದಿಗಳ ಕೊರತೆ ಇದೆ, ಭದ್ರತೆಯನ್ನು ಕಲ್ಪಿಸಬೇಕು ಅಂತಂದ್ರೆ ನಮಗೆ ಸ್ವಲ್ಪ ಕಾಲಾವಕಾಶ ಬೇಕು ಅಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಆಮೇಲೆ ಒಂದು ಕಡೆ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಮಾಡಿದಾಗ ಅಲ್ಲಿ ಎಷ್ಟು ಜನ ಸೇರಿದ್ರು, ಆಮೇಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಎಷ್ಟು ಜನ ಸೇರಿದ್ರು, ಆಮೇಲೆ ಒಳಗಡೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ವಿಚಾರ ಅಂತಂದರೆ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ 35,000 ಸಿಟ್ಟಿಂಗ್ ಕೆಪಾಸಿಟಿ ಏನಿದೆ, ಆ ಸಿಟ್ಟಿಂಗ್ ಕೆಪಾಸಿಟಿಯಲ್ಲಿ ಜನ ಸೇರ್ತಾ ಇದ್ದ ಕೂಡಲೇ ಸ್ವಲ್ಪ ಕ್ರೌಡ್ನ ಕಡಿಮೆ ಮಾಡೋದಕ್ಕೆ ಅಲ್ಲಿ KSCA ಸಿಬ್ಬಂದಿಗಳು ಒಳಗಡೆ ಬಿಟ್ಟಿದ್ದಿದ್ರೆ ಬಹುಶಃ ಈ ಅನಾಹುತ ತಪ್ತಾ ಇತ್ತು. ಇನ್ನು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳನ್ನ ವಿಚಾರಣೆ ಮಾಡೋದಕ್ಕೂ ಕೂಡ ಸಿದ್ಧತೆ ಆಗ್ತಾ ಇದೆ. ಭದ್ರತೆಗೆ ನಿಯೋಜನೆಗೊಂಡಿದ್ದಂಥ ಪೊಲೀಸರಿಗೆ ಮಾಹಿತಿ ನೀಡುವಂತೆ ಪತ್ರವನ್ನು ಬರೆಯಲಾಗಿದೆ ಪೊಲೀಸ್ ಕಮಿಷನರ್ಗೆ. ಈಗಾಗಲೇ ಕಾಲ್ತುಳಿತ ಸ್ಥಳದ ತಪಾಸಣೆಯನ್ನ DC ನಡೆಸಿದ್ದಾರೆ. ಘಟನೆ ಸಂಬಂಧ CCTV ದೃಶ್ಯಗಳನ್ನ ಪಡೆದು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗ್ತಾ ಇದೆ. ಅದರಲ್ಲಿ RCB, KSCA, DNA-ಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ DC. ಒಂದ್ ಕಡೆ ಅಲ್ಲಿ ಯಾರನ್ನೆಲ್ಲ ಭದ್ರತೆಗೆ ಅಂತೇಳಿ ನಿಯೋಜನೆ ಮಾಡಲಾಗಿತ್ತು ಅದರ ಮಾಹಿತಿಯನ್ನ ಕೊಡಿ, ಏನ್ ಕ್ರಮ ಕೈಗೊಂಡಿದ್ರಿ. ನೋಡಿ, ಈ ಕ್ರೌಡ್ನ ಕಂಟ್ರೋಲ್ ಮಾಡಬೇಕು ಅಂತಂದರೆ ಮೊದಲಿಗೆ ಈಗ KSCA ಮ್ಯಾನೇಜ್ಮೆಂಟ್ ಕಡೆ ಇದ್ದಂಥ ಆಪ್ಷನ್ ಏನು ಅಂತ ಅಂದರೆ, ಯಾವಾಗ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಸ್ಟೇಡಿಯಂ ಕಡೆ ಬರೋದಕ್ಕೆ ಶುರು ಮಾಡಿದ್ರು ಆಗ ಕೂಡಲೇ ಅದರಲ್ಲಿ 35,000 ಜನ ಏನಿದ್ದಾರೆ ಅವರನ್ನು ಗೇಟ್ಗಳ ಮೂಲಕ ಒಳಗಡೆ ಕಳಿಸಿ ಕೂರಿಸುವಂಥ ಕೆಲಸ ಆಗಿದ್ದಿದ್ರೆ ಬಹುಶಃ ಒಂದಷ್ಟು ಕ್ರೌಡ್ನ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಚಾನ್ಸಸ್ ಇರ್ತಾ ಇತ್ತು. ಇಲ್ಲಿ ಸಿಬ್ಬಂದಿಗಳು ಏನು ಹೇಳಿಕೆ ಕೊಡ್ತಾರೆ, ಈಗ CID ವಿಚಾರಣೆ ಆಗುವಂಥ ಸಂದರ್ಭದಲ್ಲಾಗಿರ್ಬೋದು, ಆಮೇಲೆ ಈಗ ಮ್ಯಾಜಿಸ್ಟ್ರೇಟ್ ತನಿಖೆ ಏನಾಗ್ತಾ ಇದೆ ಆ ತನಿಖೆಯಲ್ಲಿ ಗಾಯಾಳುಗಳು ಏನು ಹೇಳಿಕೆ ಕೊಡ್ತಾರೆ, ಆಮೇಲೆ ಮೃತಪಟ್ಟಂಥ ಕುಟುಂಬಸ್ಥರೇನಿದ್ದಾರೆ ಆ ಕುಟುಂಬಸ್ಥರು ಕೊಡುವಂಥ ಹೇಳಿಕೆ ಕೂಡ ಇಲ್ಲಿ ಭಾಳ ಮುಖ್ಯ ಆಗತ್ತೆ. ಸೊ ಇವರೆಲ್ಲರಿಗೂ ಕೂಡ ಅಲ್ಲಿ ಇದಿಷ್ಟೇ ಅಲ್ಲದೆ ಪ್ರತ್ಯಕ್ಷದರ್ಶಿಗಳು ಯಾರಿದ್ದಾರೆ, ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದು ನೋಡಿರ್ತಾರಲ್ಲ ಅವರನ್ನು ಕೂಡ ಇಲ್ಲಿ ಅವರ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರಕ್ಕೆ ಸಿಕ್ಕಾಪಟ್ಟೆ ಟೆನ್ಷನ್ ಜಾಸ್ತಿ ಮಾಡಿದೆ ಈ ದುರಂತ. 11 ಜನ ಮೃತಪಟ್ಟಿದ್ದಾರೆ. ಸಿದ್ದು ಸರ್ಕಾರಕ್ಕೆ ಇದು ಕಪ್ಪು ಚುಕ್ಕೆ. ಸರ್ಕಾರದ ಮೇಲಿನ ನಿರ್ಲಕ್ಷ್ಯದ ಆರೋಪಕ್ಕೆ CM ಸದ್ಯ ಸುಸ್ತಾಗಿದ್ದಾರೆ. ಒಂದ್ ಕಡೆ ಕಾಲ್ತುಳಿತ ಘಟನೆಯನ್ನ ಖಂಡಿಸಿ ವಿಪಕ್ಷ ನಾಯಕರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶ ಹೊರಹಾಕ್ತಾ ಇರುವಂತ ಬೆನ್ನಲ್ಲೇನೆ CM ಅಲರ್ಟ್ ಆಗಿದ್ದಾರೆ. ಉಪಮುಖ್ಯಮಂತ್ರಿ ಗೃಹ ಸಚಿವರ ಜೊತೆ ಸಿದ್ದರಾಮಯ್ಯ ಸಭೆ ನಡೆಸಿದ್ದಾರೆ. DCM ದೆಹಲಿ ಪ್ರವಾಸಕ್ಕೂ ಮುನ್ನ ನಡೆದಿರುವಂತಹ ಮೀಟಿಂಗ್ ಇದು. ಆಲ್ರೆಡಿ ಪೊಲಿಟಿಕಲ್ ಮೈಲೇಜ್ಗಾಗಿ ನಡೆಸಿದಂತಹ ಈ ಕಾರ್ಯಕ್ರಮ ಏನಿದೆ ಕಂಪ್ಲೀಟ್ ಆಗಿ
ಕಾಂಗ್ರೆಸ್ ಸರ್ಕಾರದ ಪ್ಲಾನ್ ಉಲ್ಟಾ ಆಗಿದೆ. ನಿರೀಕ್ಷೆ ಮಾಡಿರಲಿಲ್ಲ ಕಾಂಗ್ರೆಸ್ ಸರ್ಕಾರ ಈ ಥರದ ಒಂದು ಎಡವಟ್ಟು ನಮ್ಮ ಕಡೆಯಿಂದ ಆಗುತ್ತೆ ಅಂತ. ಆಮೇಲೆ ಈಗ ವಿಪಕ್ಷಗಳಿಗೆ ಇದೇ ಸಿಕ್ಕಿದ ಚಾನ್ಸು ಅಂತ ರಿಸೈನ್ ಮಾಡಬೇಕು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಆಮೇಲೆ ಗೃಹ ಸಚಿವರು ತಮ್ಮ ಸ್ಥಾನಕ್ಕೆ ನೈತಿಕ ಜವಾಬ್ದಾರಿಯನ್ನು ಹೊಣೆಯನ್ನು ಹೊತ್ಕೊಂಡು ಅವರು ರಿಸೈನ್ ಮಾಡಬೇಕು ಅನ್ನುವಂಥ ಪಟ್ಟು ಕೂಡ ವಿಪಕ್ಷಗಳು ಹಿಡಿದಿದೆ. ಆಮೇಲೆ ಬೇರೆ ಸಂದರ್ಭದಲ್ಲೇ ಒಂದು ಕಡೆ ಈಗ ಈ ಮಹಾ ದುರಂತ ಏನಿದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಂತಹ ಮಹಾ ದುರಂತ, ಇದು ಪೊಲಿಟಿಕಲ್ ಆಂಗಲ್ ಕೂಡ ಪಡ್ಕೊಂಡಿದೆ. ಮತ್ತೊಂದು ಕಡೆ ವರಿಷ್ಠರ ಭೇಟಿಗೆ ತೆರಳಿದ್ದಾರೆ ಡಿಸಿಎಂ ಡಿ ಕೆ ಶಿವಕುಮಾರ್. ನಿನ್ನೆ ಸಂಜೆಯೇ ದೆಹಲಿಗೆ ಹೋಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಕಾಲ್ತುಳಿತ ಪ್ರಕರಣದ ಬಗ್ಗೆ ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡುವಂತ ಸಲುವಾಗಿ ವರಿಷ್ಠರನ್ನ ಭೇಟಿಯಾಗೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ನಿನ್ನೆನೇ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಲ್ತುಳಿತ ಕೇಸ್ನಿಂದ ಈಗ ಆಲ್ರೆಡಿ ಸರ್ಕಾರದ ಇಮೇಜ್ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಆಗಿದೆ. ಒಂದ್ ಕಡೆ ಸರ್ಕಾರದ ಮೇಲೆ ವಿಪಕ್ಷ ನಾಯಕರು ಮುಗಿಬೀಳ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣದ ಇಂಚಿಂಚು ಬೆಳವಣಿಗೆಯ ಬಗ್ಗೆ ವರಿಷ್ಠರಿಗೆ ಮಾಹಿತಿಯನ್ನ ನೀಡೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಅನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ದಾರೆ, ನಿನ್ನೆನೇ ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆಮೇಲೆ ನಿನ್ನೆ ವಿಧಾನಸೌಧದ ಮುಂಭಾಗ ಪ್ರತಿಭಟನೆ ಮಾಡುವಂತ ಸಂದರ್ಭದಲ್ಲಿ ವಿಪಕ್ಷ ನಾಯಕರು ಕೂಡ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಕರ್ನಾಟಕದ ಎಷ್ಟು ಜನ ಆಟಗಾರರು IPL RCB ಟೀಮ್ನಲ್ಲಿದ್ರು, ನೀವೇನಾದರೂ ಬಂಡವಾಳ ಹಾಕಿದ್ರಾ, ಕರ್ನಾಟಕನ ಪ್ರತಿನಿಧಿಸಿ ಅವರೇನಾದರೂ ಗೆದ್ದು ಬಂದಿದ್ದಾರಾ, ಮಾಡೋದು ಮಾಡಿದ್ರಿ, ಯಾಕೆ ಪೊಲೀಸ್ ಇಲಾಖೆ ನಿಮಗೆ ಎಚ್ಚರಿಸುವಂಥ ಕೆಲಸ ಮಾಡಿದ್ರು ಕೂಡ ಯಾಕೆ ನೀವು ಅಲರ್ಟ್ ಆಗಲಿಲ್ಲ, ಏನಕ್ಕೆ ಬೇಕಿತ್ತು, ತರಾತುರಿಯಲ್ಲಿ ಮಾಡುವಂಥ ಅವಶ್ಯಕತೆ ಆದರೂ ಏನಿತ್ತು, ಆಮೇಲೆ ಎರಡೆರಡು ಕಡೆ ಯಾಕೆ ಮಾಡಬೇಕಾಗಿತ್ತು, ಈ ಥರದ ಪ್ರಶ್ನೆಗಳೆಲ್ಲ ವಿಪಕ್ಷಗಳು ಮಾಡ್ತಾ ಇದೆ. ಆಮೇಲೆ ಸರ್ಕಾರದಲ್ಲಿ CM ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ಸಾವಿನ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ, ಬಟ್ ನಾವು ಆ ಕೆಳಮಟ್ಟಕ್ಕೆ ಇಳಿದು ಮಾತಾಡಲ್ಲ ಅಂತೇಳಿ ಸರ್ಕಾರ ಏನೇ ತೇಪೆ ಹಚ್ಚೋ ಕೆಲಸ ಮಾಡಿದ್ರು ಅಥವಾ ಸಮಜಾಯಿಷಿ ಕೊಡುವಂಥ ಕೆಲಸ ಆದರೂ ಸಮರ್ಥನೆ ಮಾಡ್ಕೊಳ್ಳಲ್ಲ ಅಂತಾನೆ ಅನೇಕ ನಾಯಕರು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಇಂಡೈರೆಕ್ಟ್ ಆಗಿ ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸ. ಅದರಲ್ಲಿ ಕೆಲವರು ಇಲ್ಲ ನಮ್ಮ ಕಡೆಯಿಂದ ತಪ್ಪಾಗಿದೆ, ಸರ್ಕಾರದ ಕಡೆಯಿಂದ ನಾವು ಆಲ್ರೆಡಿ ಜನರಿಗೆ ಕ್ಷಮೆ ಕೇಳಿದ್ದೀವಿ ಅನ್ನುವಂಥ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಬಟ್ ಆದರೆ ಒಂದು ಕಡೆ ತನಿಖೆಯ ವಿಚಾರವಾಗಿ ತನಿಖೆ ಚುರುಕುಗೊಂಡಿದೆ, CID ತನಿಖೆ, ಅದರ ಜೊತೆಗೆ ಮ್ಯಾಜಿಸ್ಟ್ರೇಟ್ ತನಿಖೆ. ಅದರ ನಡುವೆನೇ ಈಗ ಪೊಲಿಟಿಕಲ್ ಆ್ಯಂಗಲಲ್ಲೂ ಕೂಡ ಸಿಕ್ಕಾಪಟ್ಟೆ ಟಾಕ್ ವಾರ್ಗಳು ನಡೀತಾ ಇದೆ.